ಸಿಜೆಪಿ ಹಾಗೆ ಕೇಂದ್ರ ಸರ್ಕಾರದ ನಡುವೆ ಮೂರನೇ ಸುತ್ತಿನ ಮಾತುಕತೆಗೆ ವೇದಿಕೆ ಸಿದ್ಧವಾಗಿದೆ. ಕಾನ್ಸ್ಟಿಟ್ಯೂಷನಲ್ ಕ್ಲಬ್ಗೆ ಕೇಂದ್ರದ ಸಚಿವರು ಆಗಮಿಸಿದ್ದಾರೆ. ಜೆಪಿ ನಡ್ಡಾ ಹಾಗೂ ಜಿತೇಂದ್ರ ಸಿಂಗ್ ಸಿಜೆಪಿ ನಿಯೋಗದೊಟ್ಟಿಗೆ ಸಭೆ ನಡೆಸಲಿಕ್ಕೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ಗೆ ಆಗಮಿಸಿದ್ದಾರೆ. ಅಫಿಷಿಯಲ್ ಆಗಿ ನಡೀತಾ ಇರುವಂತಹ ಮೂರನೇ ಸುತ್ತಿನ ಮಾತುಕತೆ ಇದೆ. ಅನ್ಅಫಿಷಿಯಲ್ ಆಗಿ 4ನೇ ಸುತ್ತು. ಯಾಕಂದ್ರೆ 2ನೇ ಸುತ್ತಿನ ಮಾತುಕತೆಗೆ ಸಿಜೆಪಿ ನಿಯೋಗ ಬಂದಿರಲಿಲ್ಲ. ಸೊ ಹೀಗಾಗಿ ಅಫಿಷಿಯಲ್ ಆಗಿ ತಗೊಳ್ಳೋ ಹಾಗಿದ್ರೆ ಇದು 3ನೇ ಸುತ್ತಿನ ಮಾತುಕತೆ. ಯಾವ ಕೇಂದ್ರ ಸಚಿವರು ಸಿಜೆಪಿ ನಿಯೋಗವನ್ನ ನಿನ್ನೆ ಭೇಟಿಯಾಗಿ ಅವರ ಮನವಿ ಪತ್ರವನ್ನ ಸ್ವೀಕಾರ ಮಾಡಿದ್ರು, ಈಗ ಅದೇ ಕೇಂದ್ರ ಸಚಿವರು ಜೆಪಿ ನಡ್ಡಾ ಹಾಗೆ ಜಿತೇಂದ್ರ ಸಿಂಗ್ ಮತ್ತೊಮ್ಮೆ ಇನ್ನೊಂದು ಸುತ್ತಿನ ಮಾತುಕತೆಗಾಗಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ಗೆ ಬಂದಿದ್ದಾರೆ, ಆಗಮಿಸಿದ್ದಾರೆ. ಸಿಜೆಪಿ ನಿಯೋಗ ಕೂಡ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ 3ನೇ ಸುತ್ತಿನ ಸಂಧಾನ ಮಾತುಕತೆ ಕೇಂದ್ರ ಸರ್ಕಾರ ಹಾಗೆ ಸಿಜೆಪಿ ನಿಯೋಗದೊಟ್ಟಿಗೆ ನಡೆಯುವ ಸಾಧ್ಯತೆ ಇದೆ. ಈಗಾಗಲೇ ಕಾನ್ಸ್ಟಿಟ್ಯೂಷನ್ ಕ್ಲಬ್ಗೆ ಜೆಪಿ ನಡ್ಡಾ ಹಾಗೆ ಜಿತೇಂದ್ರ ಸಿಂಗ್ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಜೆಪಿ ನಿಯೋಗದೊಟ್ಟಿಗೆ ಅವರು ಸಭೆಯನ್ನ ನಡೆಸಲಿದ್ದಾರೆ. ಈಗ ಬೆಳಗಾವಿಯಿಂದ ನಮ್ಮ ಜೊತೆ ಮಾತನಾಡಲಿಕ್ಕೆ ಶಕುಂತಲಾ ಅವರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ನಾನು ನ್ಯೂಸ್ ಫಸ್ಟ್ ನೋಡ್ತಾ ಇದ್ದೇನೆ. 76 ವರ್ಷದವಳು. ಹೇಳಿ ಮೇಡಮ್, ಹೇಳಿ. ನೀವು ಕಾಲ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ, ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ. ಅವ್ರು ಕೊಟ್ಟರು ಬಹಳ ಒಳ್ಳೇದಾಯ್ತು. ಇದ್ರ ಜೊತೆ ಯಾರ್ಯಾರು ಕೈವಾಡ ಇದೆ ಅಲ್ಲ ಅವರೆಲ್ಲರೂ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು. ಪಾಪ ಬಡ ಮಕ್ಕಳು ಎಲ್ಲಿಂದ ಇದೆ ಹಳ್ಳಿಯಿಂದ ದಿಲ್ಲಿಗೆ ಹೋಗ್ಬೇಕಂತ ಎಷ್ಟೋ ಪ್ರಯತ್ನ ಮಾಡ್ತಿರ್ತಾರೆ ಅಂತ ಹಾಗಾಗಿ ನಾ ಏನ್ ಹೇಳ್ತಾ ಇದ್ದೇನೆ, ನಮ್ಮ ಭಾರತ ದೇಶ ಮುಂದೆ ಹೋಗ್ಬೇಕಾದ್ರೆ ಇಂದಿನ ಯುವಕ ಪೀಳಿಗೆಗೆ ನಾವು ಹೆಚ್ಚು ಹೆಚ್ಚು ಇದು ಮಾಡ್ಬೇಕು, ಪ್ರೋತ್ಸಾಹ ಮಾಡ್ಬೇಕು. ವಿನಃ ಈ ಕಾಪಿ ಮಾಡೋದು, ಪೇಪರ್ ಲೀಕ್ ಮಾಡೋದು ಇದು ಸರಿ ಅನ್ಸೋದಿಲ್ಲ. ನಮ್ಮ ದೇಶಕ್ಕೆ ಒಂಥರ ಅಸಹ್ಯಪ್ಪ, ಏನಪ್ಪ ಭಾರತ ದೇಶ ಹಿಂಗ್ ಮಾಡ್ತದೆ ಅಂತ ಹೇಳಿ ಬೇರೆ ದೇಶದವ್ರು ಆಡ್ಕೊಳಂಗ ಮಾಡಬಾರ್ದು. ನಮ್ಮ ದೇಶದ ಮಕ್ಕಳು ಇಂದಿನ ಪ್ರಜೆಗಳು, ನಾವೇನೋ ವಯಸ್ಸಾಯ್ತು ಓದು, ಇಂದಿನ ಮಕ್ಕಳು ನಮ್ಮ ದೇಶವನ್ನ ಆಳೋರು. ಅದಕ್ಕಾಗಿ ನಾನ್ ಹೇಳ್ತೀನಿ, ಇದ್ರ ಜೊತೆ ಯಾರ್ಯಾರು ಇದಾರಲ್ಲ, ಧರ್ಮೇಂದ್ರ ಪ್ರಧಾನ್ ಅಂದ್ ಅವ್ರಿಗೂ ರಾಜೀನಾಮೆ ಒಬ್ಬರೇ ಕೊಟ್ರೆ ಆಗಕ್ಕಿಲ್ಲ, ಅದ್ರ ಜೊತೆ ಯಾರ್ಯಾರು ಇದಾರಲ್ಲ ಅವ್ರ ಮೇಲೆ ಆಗ್ಬೇಕು. ಅಂದಾಗ ಏನಾದ್ರು ಒಂಥರ ಇದಾಗ್ತದೆ. ಪಾಪ ಮಕ್ಕಳು ನೋಡಿದ್ರೆ ಕಣ್ಣು ತುಂಬಾ ನೀರು ಬರ್ತದೆ. ನನಗೆ ಎಷ್ಟು ದುಃಖ ಆಗ್ತದೆ ಆ ಮಕ್ಕಳು ನೋಡಿದ್ರೆ. ರಾತ್ರಿ ಹಗಲು ಎಷ್ಟೋ ದುಡ್ಡು ಖರ್ಚು ಮಾಡಿ ಅವರು ಕೋಚಿಂಗ್ ಎಲ್ಲ ತಗೊಂಡಿರ್ತಾರೆ. ಅಂತ ಮಕ್ಕಳು ಎಷ್ಟು ಇದಾಗ್ತದೆ. ಅದಕ್ಕಾಗಿ ನಾನು ಇಷ್ಟು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು. ಎಸ್ ಮೇಡಮ್. ಮೇಡಮ್, ಇವಾಗ ನೀವು ವಿದ್ಯಾರ್ಥಿಗಳ ಮೇಲೆ ಆದಂಥ ಒಂದು ಲಾಠಿ ಚಾರ್ಜ್ ಇರಬಹುದು, ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಆಗ ಸಂದರ್ಭದಲ್ಲಿ ನೀವು ಅದನ್ನ ನೋಡಿದಾಗ ನಿಮ್ಮ ಮನಸ್ಸಿಗೆ ಎಷ್ಟು ಘಾಸಿ ಉಂಟಾಯಿತು ಮೇಡಮ್? ಬಹಳ ದುಃಖ ಆಗ್ತದ್ರಿ. ನಮ್ಮ ಮಕ್ಕಳಿಗೆ ಒಂದು ಪೆಟ್ಟು ಬಡಿಬೇಕಾದ್ರೆ ನಮ್ಗೆ ಎಷ್ಟು ಕೆಟ್ಟ ಅನಿಸ್ತದೆ. ಹಂಗಾಗಿ ಮಕ್ಕಳು ಪಾಪ ಹೋಗ್ಕೊಂಡು ಬಡ್ಕೊಂತಾರಲ್ಲ, ಲಾಠಿ ಚಾರ್ಜು, ಆತ್ಮಹತ್ಯೆ, ಇದು ಸರಿ ಅನಿಸೋದಿಲ್ಲ. ಇದ್ರ ಬಗ್ಗೆ ದೇಶದ ನಮ್ಮ ಮುಂದೆ ಎಲ್ಲಾ ಮಿನಿಸ್ಟರ್ಸ್ ಇದ್ರ ಬಗ್ಗೆ ಕಾಳಜಿ ಮಾಡ್ಬೇಕು. ಮತ್ತೆ ಮಕ್ಕಳ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರಿಗೆ ಸಂತಾಪ ಸೂಚನೆ ನೀಡಬೇಕಾಗಿತ್ತು ಪಾಪ. ಅವರಿಗೆ ಎರಡನೇದೊಂದು ಈ ತರ ಆಗಿದ್ದು ಇನ್ ಮುಂದೆ ಆಗ್ಬಾರ್ದು ಅಂತ ಇವರು ಬಹಳ ಎಚ್ಚರಿಕೆ ತಗೋಬೇಕು. ಮೊದ್ಲೇ ಎಚ್ಚರಿಕೆ ತಗೊಂಡು ಇದ್ರ ಮೇಲೆ ಇದಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಇದ್ರ ಜೊತೆಗೆ ಅಧಿಕಾರಿಗಳು ಕೈವಾಡ ಇರ್ತದೆ, ಇದ್ರ ಜೊತೆ ಒಬ್ಬರೇ ಇರುವುದಿಲ್ಲ. ಇದ್ರ ಜೊತೆಗೆ ಹಿಂದೆ ಕೋಲ್ಡ್ ಚೈನ್ ಸಿಸ್ಟಮ್ ಇದ್ದಂಗೆ ಇರ್ತಾರೆ ಇವರೆಲ್ಲ. ಅದಕ್ಕಾಗಿ ನಾ ಹೇಳ್ತೇನೆ, ಪಾಪ ಮಕ್ಕಳು ನೋಡ್ರಿ ಜಂತರ್ ಮಂತರದಲ್ಲಿ ಎಷ್ಟು ಕೆಟ್ಟ ಅನಿಸ್ತದೆ ನೋಡ್ರಿ. ನಮಗೂ ಮಗ ಇದ್ದಾನೆ ಒಬ್ಬವನ. ಅದಕ್ಕಾಗಿ ಇನ್ನು ಮುಂದೆ ನಿಮ್ ಪ್ರಕಾರ ಏನ್ ಬದಲಾವಣೆ ಆಗ್ಬೇಕು ಅಂತ ಸಿಸ್ಟಮ್ ನಲ್ಲಿ? ಬದಲಾವಣೆ ಆಗ್ಬೇಕು, ಸ್ಟ್ರಿಕ್ಟ್ ಇರ್ಬೇಕು. ಸ್ಟ್ರಿಕ್ಟ್ ಇದ್ದ ನಂತರ ಮಕ್ಕಳು ಇನ್ನಿಲ್ಲ. ಇವತ್ತು ಕಲ್ತ್ರೆ ನಾಳೆ ಮುಂದೆ ಅವ್ರು ಇಸ್ರೋ ಯಾಕೆ ಎಲ್ಲ ನಮ್ಮ ಇಡೀ ಜಗತ್ತಿನಲ್ಲೇ ಮುಂದೆ ಹೋಗ್ಬೇಕು. ನಮ್ಮ ದೇಶದ ಮಕ್ಕಳು, ಭಾರತ ದೇಶ ಅಂದ್ರೆ ಅತಿ ದೊಡ್ಡ ದೇಶ,
ಇವತ್ತಿನ ಯುವ ಪೀಳಿಗೆ ಭಾರಿ ಇಂಟೆಲಿಜೆಂಟ್ ಮಕ್ಕಳು ಅಂತ ಹೇಳ್ಕೊಂಡು ನಮ್ಮ ದೇಶ ಪ್ರತಿಯೊಂದು ದೇಶದಲ್ಲಿ ಹೆಸರು ಬರಬೇಕು ನಮ್ಮ ದೇಶದ್ದು. ನನಗೆ ಬಹಳ ನಮ್ಮ ಭಾರತ, ನಮ್ಮ ಪ್ರಧಾನಿಯವರು ಬಹಳ ಒಳ್ಳೆಯವರಿದ್ದಾರೆ. ಪಾಪ ಒಬ್ರ ಕಡೆಯಿಂದೇ ಆಗೋದಿಲ್ಲಲ್ಲ ಇದು ಆ ಕೆಲಸ. ಇದಕ್ಕೆಲ್ಲ ಇರ್ತಾರೆ, ಎಲ್ಲಾರು ಇದಕ್ಕೆ ಕೈ ಜೋಡಿಸ್ಬೇಕು. ಅದಕ್ಕಾಗಿ ನಾವು ಹೇಳ್ತಾ ಇದ್ದೇನೆ, ಪಾಪ ಮಕ್ಕಳಿಗೆ ಮಾತ್ರ ಹೊಡಿಬಾರ್ದಾಗಿತ್ತು ರೀ. ಹೊಡೆದು ಅವ್ರನ್ನ ನೋಡ್ರಿ ಎಷ್ಟು ಕೆಟ್ಟ ಅನ್ಸದೆ. ನೋಡ್ತಾ ಇದ್ದೇನೆ ನಾನು ಇದರಲ್ಲಿ ಟಿವಿದಲ್ಲಿ ಡೈಲಿ ನೋಡ್ತಾ ಇದ್ದೇನೆ. ಅದಕ್ಕೆ ಮತ್ತೆ ಸಂತಾಪ ಸೂಚನೆ ಮಾಡ್ಬೇಕು. ಆತ್ಮಹತ್ಯೆ ಮಾಡ್ಕೊಂಡಿದ್ ಮಕ್ಕಳಿಗೆ ಅವ್ರಿಗೆ ಏನಾದ್ರೂ ಪರಿಹಾರ ಕೊಡ್ಬೇಕು. ಮಕ್ಕಳಿಗೆ ಅವ್ರ ತಾಯಿ ತಂದೆಗೆ ಎಷ್ಟು ಕಷ್ಟ ನೋಡ್ರಿ ಈಗ ಪಾಪ ಮಕ್ಕಳು ಕಳ್ಕೊಂಡ್ವಿ ಎಲ್ಲ ಅಂತ ಹೇಳ್ಕೊಂಡು. ಅದಕ್ಕಾಗಿ ನಾನು ಹೇಳ್ತೇನೆ, ಸ್ಟ್ರಿಕ್ಟ್ ಇರ್ಬೇಕು. ಬಹಳ ಪೇಪರ್ ಲೀಕ್ ಆಗದಂಗೆ ಇವ್ರು ಕ್ರಮ ತೆಗೆದುಕೊಳ್ಬೇಕು, ಮೊದ್ಲೇ ತೆಗೆದುಕೊಳ್ಬೇಕು. ಅದನ್ನ ಬಿಟ್ಕೊಟ್ಟು ಅದು ಹೆಂಗ್ ಆಗ್ತದೆ, ಇದು ಎಲ್ಲ ಅಧಿಕಾರಿಗಳೇ ಇರ್ತಾರೆ ಇದಕ್ಕೆ ಸಾಮೀಲು ಇದ್ದಾಗ ಇವೆಲ್ಲ ಲೀಕ್ ಆಗ್ತಾವೆ, ಇಲ್ದಿದ್ರೆ ಲೀಕ್ ಆಗೋದಿಲ್ಲ ಇವೆಲ್ಲ. ಅದಕ್ಕಾಗಿ ನೋಡ್ರಿ, ನಾನು ಒಂದು ನಮ್ಮ ದೇಶದ ಒಂದು ಇದು ನಾಗರಿಕೆ ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೇನೆ. ನಿಜವಾಗ್ಲೂ ಮೇಡಮ್, ಇಲ್ಲ ನೀವು ಕಾಲ್ ಮಾಡಿದ್ದು ನಮಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ದೊಡ್ಡವರು ಯಾವ ರೀತಿಯಾಗಿ ಒಂದು ತಿಳುವಳಿಕೆ ಹೇಳ್ತಾರೋ ಆ ರೀತಿಯಾದಂತಹ ಮಾತುಗಳನ್ನ ಆಡಿದ್ದೀರಿ. ದೇಶದ ಕುರಿತಾಗಿ ನಿಮ್ಮ ಕಾಳಜಿಯನ್ನ ವ್ಯಕ್ತಪಡಿಸಿದ್ದೀರಿ. ನಿಮಗೆ ನಮ್ಮ ಕಡೆಯಿಂದ ದೇಶ ಅಂದ್ರೆ ನಮಗೆ ಬಹಳ ಹೆಮ್ಮೆ. ನಮ್ಮ ಭಾರತ ಅಂದ್ರೆ ನನಗೆ ಭಾರಿ ಹೆಮ್ಮೆ. ಭಾರತ ಬಚಾವ್ ಅಂತ ಹೇಳ್ಕೊಂಡು ನನ್ಗೆ ಇಷ್ಟು ಚಲೋ ಅನಿಸ್ತದೆ. ನಮ್ಗೆ ಭಾರತ ಕಂಡ್ರೆ ಅತಿ ಹೆಮ್ಮೆ. ಯಾವ ದೇಶನೂ ನನಗೆ ಸೇರುದಿಲ್ಲ. ನಮ್ಮ ಮಕ್ಕಳೆಲ್ಲ ಅಮೆರಿಕಾದಲ್ಲಿದ್ದಾರೆ, ಆದ್ರೆ ನನಗೆ ಯಾವ್ದು ದೇಶ ಸೇರುದಿಲ್ಲ. ನಮ್ಮ ದೇಶನೇ ನಮ್ಗೆ. ಯಾಕೆ ಈ ದೇಶ ಈ ನೆಲದಲ್ಲಿ ಹುಟ್ಟಿದೀವಿ, ಈ ನೆಲದಲ್ಲಿ ಅನ್ನ ಊಟ ಮಾಡ್ತಾ ಇದ್ದೀವಿ. ನಮ್ಮ ದೇಶ ಮುಂದೆ ಹೋಗ್ಬೇಕು, ಮುಂದೆ ಹೋಗ್ಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.